ಗುರುಪ್ರಸಾದ್ ಸರ್ ಅವರ ವ್ಯಕ್ತಿತ್ವದ ಬಗ್ಗೆನೂ ಸಹ ಮಾತನಾಡಿದ್ರು. ಅಂದರೆ ನಾನು ಸಿನಿಮಾ ರಂಗಕ್ಕೂ ಬರೋಕ್ಕೂ ಮೊದಲೇ ನಾನು ಅವರ ದೊಡ್ಡ ಅಭಿಮಾನಿ. ಆದರೆ ಯಾವಾಗ ಅವ್ರ ಜೊತೆ ಸಿನಿಮಾ ಮಾಡೋದು ಕಲಿತೆ, ಜೊತೆಗೆ ಬೆರೀತಾ ಹೋದೆ, ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂಥ ವ್ಯಕ್ತಿತ್ವ ಏನು ಅಲ್ಲ ಅನ್ನೋಂಥ ಮಾತು. ಮೇಡಮ್, ಇದಕ್ಕೆ ಅವ್ರಿಗೆ ಅವರೇ ಉತ್ತರ ಕೊಟ್ಕೋಬೇಕು. ಅವ್ರು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಬರ್ತಾರೆ, ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತಾರೆ. ಅವ್ರು ಸರಿ ಅಂದ್ಕೊಂಡು ಇವರೇ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ನೆಕ್ಸ್ಟ್ ಡೇ ಗುರುಪ್ರಸಾದ್ ಸರ್ ವಾಪಸ್ ಕಾಲ್ ಮಾಡ್ತಾರೆ, ನಾನು ಸಿನಿಮಾಗೆ ಹಾಕ್ತೀನಿ. ಇದೆಲ್ಲ ಯಾವ ನ್ಯಾಯ ಮೇಡಮ್? ಅದಾದಮೇಲೆ ಅವ್ರು ಸತ್ತೋದ್ಮೇಲೆ ಆಲ್ ಆಫ್ ಸಡನ್ ಅವ್ರ ಮೇಲೆ ಪ್ರೀತಿ ಬಂದ್ಬಿಡುತ್ತೆ, ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನೋದು ಇದೆಲ್ಲ ಎಷ್ಟರ ಮಟ್ಟಕ್ಕೆ ಸರಿ? ಅವ್ರ ಮೇಲೆ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಈ ಸಿನಿಮಾ ಮುಗಿದು ಎಷ್ಟು ದಿನಗಳಾಯಿತು? ಸಿನಿಮಾ ಮುಗಿದು 2022ಗೆ ಮುಗಿದಿದೆ, ಕುಂಬಳಕಾಯಿ ಆಗಿದೆ. ಅದ್ರದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾನೆ ಇತ್ತು. ಕೊನೆಯ ಹಂತದಲ್ಲಿ, ಇನ್ನೇನು ಮುಗಿಯೋ ಹಂತದಲ್ಲಿ ಅವರು ಡಬ್ಬಿಂಗು ಕೂಡ ಕಂಪ್ಲೀಟ್ ಮಾಡಿ ಏನೋ ಈ ಥರ ಕೃತ್ಯ ಮಾಡ್ಕೋತಾರೆ. ಅದಾದಮೇಲೆ ಇವರು ಅದೇ ಫಸ್ಟ್ ಡೇನೇ ಅವ್ರು ಸತ್ತಿದ್ದ ದಿನವೇ ಇವ್ರಿಗೆ ರಿವೀಲ್ ಆಗುತ್ತೆ, ನಾನು ಈ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ. ಆಲ್ ಆಫ್ ಸಡನ್ ರಮೇಶ್ ಸರ್ಗೆ ಬಂದು ಎಲ್ಲ ತೊಗೊಂಡೋಗ್ಬಿಟ್ಟು ಅವ್ರ ಹೆಸರಿಗೆ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್. ಈ ನಡುವೆ ಆಡಿಯೋ ರಿಲೀಸ್ ಮಾಡಿದ್ಯಾರು ಅಂತ? ರಮೇಶ್ ಅವರೇ ಮೇಡಮ್. ಕಂಟೆಂಟ್ ತೊಗೊಂಡೋಗಿ ಕೆಲಸ ಮಾಡ್ತಿದ್ದೀವಿ, ಆ ಪ್ರೆಸ್ ಮೀಟ್ ಮಾಡೋಣ ಅಂತ ಹಿಂದಿನ ದಿನ ನನಗೆ ಮೆಸೇಜ್ ಕೊಡ್ತಾರೆ. ಸರಿ ಆಯಿತು ಬಿಡಿ, ಸರಿ ಏನೋ ಮಾಡ್ತಿದ್ದಾರೆ, ಎಲ್ಲರೂ ಸೇರಿ ಮಾಡ್ತಿದ್ದಾರಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ ಮೇಡಮ್. ನಾನು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀನಿ ಅಲ್ಲಿ ನನಗೆ ಭಯ ಹುಟ್ಟೋದು ಶುರು ಆಗುತ್ತೆ. ಸೊ ಆವಾಗ ಬಂದು ನಮ್ಮ ನ್ಯಾಯಾಧೀಶರನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಅವರು ನನಗೆ ಈ ರೀತಿ ನ್ಯಾಯ ಸಿಕ್ಕಿದೆ ಮೇಡಮ್ ಇವತ್ತು, ಇನ್ನು ಮುಂದೆ ಏನಾಗುತ್ತೆ ನೋಡಿ, ನ್ಯಾಯದೇವತೆ ಏನು ನ್ಯಾಯ ಕೊಡ್ತಾರೆ ಅದ್ರ ಮೂಲಕನೇ ಹೋಗ್ತೀನಿ ಮೇಡಮ್. ಈಗ ನೀವು ಹಾಗೂ ಗುರುಪ್ರಸಾದ್ ಸರ್ ಇಬ್ರು ಮಾತನಾಡಿರೋಂಥ ಆಡಿಯೋ ಲೀಕ್ ಆಗಕ್ಕೆ ಹೇಗೆ ಸಾಧ್ಯ? ಯಾರು ಕಳಿಸಿರ್ಬೋದು? ಅಂದ್ರೆ ಗುರುಪ್ರಸಾದ್ ಸರ್ ಮೊಬೈಲಿಂದಾನೇ ಹೋಗಿರೋ ಅಂಥದ್ದ ಮೇಡಮ್? ಅದು ಏನು ಗೊತ್ತಾ ಮೇಡಮ್, ಈ ಆಡಿಯೋನ ಏನು ಲೀಕ್ ಮಾಡ್ತಿದ್ದಾರೆ ಆ ನೀಚರು, ಅವರು ಅವರ ಚಿಕ್ಕಪ್ಪ ಆಗಿರ್ತಾರೆ ಮೇಡಮ್. ನನಗೆ ಮಾವ ಲೆಕ್ಕದಲ್ಲಿ ಬರ್ತಾರೆ. ನಾನು ಆ್ಯಕ್ಚುಲಿ ಇವ್ರನ್ನೇ ದೂರ ಇಟ್ಟಿರ್ತಾರೆ. ಅವ್ರು ಯಾರಿಗೂ ಹತ್ರ ಇಟ್ಕೊಂಡಿರೋವಂಥ ವ್ಯಕ್ತಿ ಅಲ್ಲ ಅವ್ರಿಗೆ, ಯಾರು ನಮ್ಮ ಗುರುಪ್ರಸಾದ್ ಯಜಮಾನ್ರಿಗೆ. ಇವರು ಏನು ಮಾಡ್ತಾರೆ, ನಾನು ಮಗುಗೆ ತುಂಬ ಹುಷಾರಿರಲ್ಲ, ಮಗುಗೆ ಅಡ್ಮಿಟ್ ಮಾಡಿರ್ತೀನಿ. ಯಾವಾಗ ಇದು ಜೂನಲ್ಲಿ ನಡೆದಂಥ, ಜೂನ್ 2, 22 ಈ ಥರ ದಿನಗಳಲ್ಲಿ ನಡೆದಿರೋಂಥ ಇದು ನಾನು ನೋಡಿ ನಮ್ಮ ಯಜಮಾನ್ರು ಈ ಥರ ಮಾಡ್ತಿದ್ದಾರೆ ದೀಕ್ಷಿತ್ರೆ, ಮಗುಗೆ ಹುಷಾರಿಲ್ಲ ಅಂದ್ರೂ ಹಿಂಗೆ ಅವರೇ ರೆಕಾರ್ಡ್ ಮಾಡ್ಕೊಂಡು ಹಿಂಗೆ ಕಳಿಸ್ತಾರೆ. ಮಗುಗೆ ಹುಷಾರಿಲ್ಲ, ಬಂದು ನೋಡಬಾರ್ದ, ಅವಳು ಕೊರಗ್ತಿದ್ದಾಳೆ ಅನ್ನೋ ಒಂದಷ್ಟು ಆಡಿಯೋ ಫೋಟೋಸ್ನೆಲ್ಲ ಕಳಿಸ್ತೀನಿ. ನನ್ನ ಹತ್ರನೂ ಇದೆ, ನಮ್ಮ ಯಜಮಾನ್ರು ಮೊಬೈಲಲ್ಲೂ. ಇವರು ಅದಕ್ಕೆ ಅಯ್ಯೋ ಕರ್ಮಕಾಂಡ ಏನಮ್ಮ ಇದು ಅಂತ ಇವರೇ ಮಾವನಾಗಿ ನನಗೆ ಕಳಿಸ್ತಾರೆ. ಮಾವನಾಗಿ ನಾನು ಕಳಿಸಿರ್ತೇನೆ ಹೊರತಾಗಿ ಅದನ್ನ ಇಟ್ಕೊಂಡು ಈ ಸ್ಟೇ ಆರ್ಡ್ರ್ ತೊಗೊಂಬಂದೆ ಅನ್ನೋ ದಿನಗಳಲ್ಲಿ ಗಂಡ ಹೆಂಡತಿ ಸಂಬಂಧದ ಆಡಿಯೋನ ಒಬ್ಬ ಸಂಬಂಧಿಕ ಅಂತ ಕಳಿಸಿರೋದು, ಇವಾಗ ವೈರಲ್ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಅದು ಸರಿ ಅಂತ ಆ ನೀಚನ್ನೇ ಕೇಳಬೇಕು ಸರ್. ಯಾಕೆ ಅಂಥ ಸಂದರ್ಭದಲ್ಲಿ ಅಂದರೆ ತುಂಬ ಫ್ರಸ್ಟ್ರೇಟ್ ಆಗಿರ್ತಾರೆ, ಜೊತೆಗೆ ನಾನು ಸಾಯೋಕ್ಕೂ ಮೊದಲು ನಿಮ್ಮಿಬ್ಬರಿಗೆ ಏನಾದರೂ ಮಾಡಿಟ್ಬಿಟ್ಟೆ ಹೋಗ್ತೀನಿ ಅನ್ನೋ ಮಾತುಗಳು. ಈಗ ಗಂಡ ಹೆಂಡತಿ ಜಗಳ ಎಲ್ಲರ ಮನೇಲೂ ನಡೀತಾ ಇರುತ್ತೆ. ಯಾರು ಮಾಡೋದೇ ಇಲ್ಲ ಅಂದರೆ ಓಕೆ ನಾನೇ ಅಪರಾಧಿ ಅಂತ ಒಪ್ಕೋಬೋದು. ಎಲ್ರದ್ದು ನಡೀತಾ ಇರುತ್ತೆ. ನೀವು ಯಾಕೆ ಮಗು ನೋಡೋಕೆ ಬಂದಿಲ್ಲ, ನೀನು ಯಾಕೆ ಎಲ್ಲರೂ ಕೇಳ್ತಾರೆ. ಆವಾಗ ಅವರು ನಾನು ಕೆಲಸ ಅವರೇ ಹೇಳಿದ್ದಾರೆ, ನಾನು ಕೆಲಸ ಮಾಡ್ಕೋತಿದ್ದೀನಿ, ನನ್ನ ಒತ್ತಡಗಳು ನಿನ್ಗೆ ಗೊತ್ತಾಗ್ತಿಲ್ಲ, ಬಾ 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 ಅಂತ ಕರಿತಾ ಇದೆಯಾ, ಇದು ಸರಿನಾ? ನಾನು ಹೋದೆ, ನೀನು ಕಳಿಸ್ದೆ, ಅದು ಪೂರ್ತಿ ನೀವೇ ಕೇಳಿ. ಅದರಲ್ಲಿ ಏನಾದರೂ ನನ್ನ ತಪ್ಪು, ನಂದೇನಾದರೂ ಜಗಳ ಆಡೋ ರೀತಿಲಿ ಏನಾದರೂ ಇತ್ತು ಅಂದರೆ ನಾನು ಅವ್ರು ಏನು ಆಡಿಯೋ ಲೀಕ್ ಮಾಡ್ತಿದ್ದಾರೆ ಅದಕ್ಕೆ ಬದ್ಧವಾಗಿರ್ತೀನಿ ಮೇಡಮ್. ಗಂಡ ಹೆಂಡತಿ ಮಧ್ಯೆ ಜಗಳನೇ ಬರಲ್ಲ. ಅವ್ರು ಈ ಪ್ರಶ್ನೆನೂ ಮಗುನ ಯಾಕೆ ನೋಡಕ್ಕೆ ಬಂದಿಲ್ಲ ಅಂತ ಕರೆಯೋದು ತಪ್ಪು ಅನ್ನೋದಾದರೆ ಅದಕ್ಕೆ ಜನಗಳೇ ಹೇಳಬೇಕು. ನೀವು ತುಂಬ ಸೈಲೆಂಟಾಗಿ ಅವ್ರು ಏನು ಅವ್ರ ಫ್ರಸ್ಟ್ರೇಷನ್ ನಿಮ್ಗೆ ಅರ್ಥ ಆಗಿದೆ ಆ ಸಂದರ್ಭದಲ್ಲಿ, ಹಾಗಾಗಿ ಅವ್ರು ಮಾತಾಡಲಿ ಅಂತ ಕೂಲ್ ಆಗಲಿ ಅಂತ ಬಿಟ್ಟಿದ್ದೀರಾ. ಬಟ್ ಆ ಸಂದರ್ಭದಲ್ಲಿ ಅವರು ದರ್ಶನ್ ಅವರ ಒಂದು ಉದಾಹರಣೆ ಸಹ ಕೊಡುವಂಥದ್ದು ಸರಿನಾ ಮೇಡಮ್? ಗಂಡ ಏನೋ ಅದನ್ನು ನಾನು ಇವ್ರಿಗೆ ಕಳಿಸ್ತೀನಿ, ಇವ್ರು ಈ ಥರ ಎಲ್ಲ ಈ ಸ್ಟೇಟ್ ತೊಗೊಂಬಂದಿದ್ದೀನಿ ಅಂತ ವೈರಲ್ ಮಾಡ್ತಾರೆ. ಪೊಲೀಸವರು ತನಿಖೆ ಮಾಡಿದ್ರಲ್ಲ, ಅವ್ರು ಏನು ಸುಮ್ಮನೆ ಕೂತಿಲ್ಲ ಮೇಡಮ್. ಇವನ್ನೆಲ್ಲ ನೋಡಿದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿನೇ ಅಲ್ವಾ ಕೇಸು ಮುಗ್ದಿದೆ ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.